ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ಪ್ರಬಂಧ ರಚನೆ ಸಾಮಾಜಿಕ ಜಾಲತಾಣಗಳು ವರವೋ ಶಾಪವೋ ಎಂಬುದರ ಬಗ್ಗೆ ತಿಳಿಯೋಣ. ಸಾಮಾಜಿಕ ಜಾಲತಾಣಗಳು ಆಧುನಿಕ ಮನುಷ್ಯ ಜೀವನದ ಒಂದು ಅವಿಭಾಜ್ಯ ಅಂಗ ಎನಿಸಿಕೊಂಡಿವೆ. ಸ್ನೇಹಿತರು, ಬಂಧುಗಳೊಂದಿಗೆ ಸಂಪರ್ಕ ಸಾಧಿಸಲು ಸಾಮಾಜಿಕ ಜಾಲತಾಣಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಅಂತಹ ಸಾಮಾಜಿಕ ಜಾಲತಾಣಗಳು ವರವೋ ಅಥವಾ ಶಾಪವೋ? ನಮ್ಮ ಹಿರಿಯರು ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಪತ್ರ ವ್ಯವಹಾರದ ಮೂಲಕ ಸಂಪರ್ಕ ಸಾಧಿಸುತ್ತಿದ್ದಂತಹ ಕಾಲ ಒಂದಿತ್ತು. ಆದರೆ ಇಂದು ಸೋಷಿಯಲ್ ನೆಟ್ವರ್ಕಿಂಗ್, ಫೇಸ್ಬುಕ್, ವಾಟ್ಸಪ್, ಗೂಗಲ್, ಮೆಸೆಂಜರ್, ಟ್ವಿಟ್ಟರ್ ಮೊದಲಾದವು ಜಗತ್ತಿನ ಜನಪ್ರಿಯ ಸಾಮಾಜಿಕ ಜಾಲತಾಣಗಳು ಆಗಿವೆ. ಇಂತಹ ಸಾಮಾಜಿಕ ಜಾಲತಾಣಗಳಿಂದ ಜಗತ್ತಿನ ಮೂಲೆಗಳಿಂದ ಸಂಪರ್ಕ ಕಲ್ಪಿಸುವಂತಹ ಅವಕಾಶವನ್ನು ನಮಗೆ ನೀಡಿವೆ. ಮಿತ್ರರಿಗೆ, ಬಂಧುಗಳಿಗೆ ಸಂದೇಶ, ಆಡಿಯೋ, ವಿಡಿಯೋ, ಛಾಯಾಚಿತ್ರ ಹೀಗೆ ಹಂಚಿಕೊಳ್ಳುವುದರ ಮೂಲಕ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಸಾಮಾಜಿಕ ಜಾಲತಾಣಗಳು. ಅಷ್ಟೇ ಅಲ್ಲದೆ ದೂರದ ಪ್ರಯಾಣ ಮಾಡಿದಂತಹ ನಮ್ಮ ಸಂಬಂಧಿಕರ ಕುರಿತು ಪ್ರತಿಕ್ರಿಯೆ, ಜನ್ಮದಿನದ ಶುಭಾಶಯಗಳು, ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡಲು, ಸಮಾಜದ ಆಗುಹೋಗುಗಳಿಗೆ ಪ್ರತಿಕ್ರಿಯೆ, ನಗೆಹನೆ, ಕವಿತೆಗಳು, ಚಿತ್ರಗಳು, ಆಡಿಯೋ ವಿಡಿಯೋ ತುಣುಕುಗಳನ್ನು ಹಂಚಿಕೊಳ್ಳುವುದು ಇತ್ಯಾದಿಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ನಿರ್ವಹಿಸಲು ಸಾಧ್ಯವಾಗುತ್ತಿದೆ. ಹಿಂದಿನ ಕಾಲದ ಬಹುತೇಕ ಯುವಕರು ಬದುಕಿನ ಅಂಗವೇ ಆಗಿದೆ ಸಾಮಾಜಿಕ ಜಾಲತಾಣಗಳು. ರಾಜ್ಯದಲ್ಲಿ ನಡೆಯುವ ಘಟನೆ, ಹೇಳಿಕೆ, ವಿದ್ಯಮಾನಗಳಿಗೆ ಪರ ಮತ್ತು ವಿರೋಧವಾಗಿ ಧ್ವನಿ ಎತ್ತುವ ಪ್ರಮುಖ ಮಾಧ್ಯಮವಾಗಿದೆ ಈ ಜಾಲತಾಣಗಳು. ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳು ನೆರೆಹೊರೆ ಗೆಳೆಯರಷ್ಟೇ ಅಲ್ಲ, ದೇಶ ವಿದೇಶಗಳ ಸ್ನೇಹಿತರು, ಬಂಧುಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಅನುಕೂಲ ಎಂದರೆ ಹೊಸ ಪ್ರತಿಭೆಗಳ ಅನಾವರಣಕ್ಕೆ ಜಾಲತಾಣಗಳು ಬಹುದೊಡ್ಡ ವೇದಿಕೆಯಾಗಿವೆ. ಇನ್ನು ಎಲೆಮರೆಯಲ್ಲಿ ಇದ್ದಂತಹ ಸಾವಿರಾರು ಪ್ರತಿಭೆಗಳು ಸೋಷಿಯಲ್ ಮೀಡಿಯಾಗಳಿಂದ ಜನಪ್ರಿಯರಾಗುತ್ತಿದ್ದಾರೆ. ವ್ಯವಹಾರ, ಮಾರಾಟ, ಖರೀದಿ, ಪ್ರಚಾರಕ್ಕೆ ಉತ್ತಮ ವೇದಿಕೆಯಾಗಿದೆ. ಅಷ್ಟೇ ಅಲ್ಲ, ಹರಟೆ, ಮನರಂಜನೆ, ಸಂಗೀತ, ವೈರಲ್ ವಿಡಿಯೋಗಳು, ಸಾಹಸ, ವಿಜ್ಞಾನ, ತಂತ್ರಜ್ಞಾನ ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುತ್ತದೆ. ಒಟ್ಟಾರೆ ಸಾಮಾಜಿಕ ಜಾಲತಾಣಗಳು ಯುವ ಜನತೆಯನ್ನು ಸೂಜಿಗಲ್ಲಿನಂತೆ ಸೆಳೆದಿವೆ. ಸಾಮಾಜಿಕ ಜಾಲತಾಣಗಳು ಅನುಕೂಲಗಳನ್ನು ನೋಡೋಣ. ಪ್ರಬಂಧ ರಚನೆ ಸಾಮಾಜಿಕ ಜಾಲತಾಣಗಳಿಂದ ಆಗುವಂತಹ ಅನುಕೂಲಗಳು. ಸಾಮಾಜಿಕ ಜಾಲತಾಣಗಳಿಂದ ನಾವಿಂದು ಕೃತಕ ವಿಶ್ವದಲ್ಲಿ ಬದುಕುತ್ತಾ ನಿಜ ಜೀವನವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಪಡಿಸಿಕೊಂಡಿರುವುದು ಕೂಡ ಇದೆ. ಅದಕ್ಕೆ ಉದಾಹರಣೆಯನ್ನು ಕೂಡ ನೋಡೋಣ. ಸಾಮಾಜಿಕ ಜಾಲತಾಣಗಳನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಇಂದಿನ ಯುವ ಜನಾಂಗ ಎಂಬುದನ್ನು ನೋಡೋಣ. ಅಸಭ್ಯ ಚಿತ್ರಗಳನ್ನು ಜಾಲತಾಣಗಳ ಮೂಲಕ ಹಂಚುವುದು, ಹೆಣ್ಣು ಮಕ್ಕಳನ್ನು ಪೀಡಿಸುವುದು, ಮಕ್ಕಳನ್ನು ದುರ್ಬಲರನ್ನು ಪೀಡಿಸುವುದು, ಆನ್ಲೈನ್ ಮೂಲಕ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡುವುದು. ಇತ್ತೀಚೆಗೆ ನಡೆದಂತಹ ಒಂದು ಘಟನೆಯನ್ನು ಕೂಡ ನಾವು ನೋಡಬಹುದು. ಅನೇಕ ಜನ ಮಾದಕ ದ್ರವ್ಯಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡುವುದರ ಮೂಲಕ ಕಾನೂನಿನ ದೃಷ್ಟಿಗಳಲ್ಲಿ ಅಪರಾಧಿಗಳಾಗಿದ್ದಾರೆ. ಇನ್ನು ರಾಜಕಾರಣಿಗಳು ಪ್ರಚಾರಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪರಾಧಗಳು ನಡೆಯಲು ಸಾಮಾಜಿಕ ಜಾಲತಾಣಗಳು ಕಾರಣವಾಗಿವೆ. ಅಷ್ಟೇ ಅಲ್ಲ, ಸುಳ್ಳು ಸುದ್ದಿಗಳನ್ನು ಹಬ್ಬುವುದು,
ಬೆದರಿಕೆ, ನಿಂದನೆ, ವೈಯಕ್ತಿಕ ಮಾನಹಾನಿಗಳಿಗೂ ಕೂಡ ಈ ಜಾಲತಾಣಗಳು ದಾರಿ ಮಾಡಿಕೊಡುತ್ತವೆ. ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ನೀಡುತ್ತಿಲ್ಲ ಎಂಬುದು ಗಮನಿಸಬೇಕಾದಂತಹ ಪ್ರಮುಖ ವಿಚಾರ. ಸಾಮಾಜಿಕ ಜಾಲತಾಣಗಳು ವರವೋ ಶಾಪವೋ ಎಂಬುದರ ಬಗ್ಗೆ ಪ್ರಬಂಧ ರಚನೆ. ಹೀಗೆ ಒಟ್ಟಾರೆ ಸಾಮಾಜಿಕ ಜಾಲತಾಣಗಳ ಉಪಯೋಗಗಳು, ಅನುಕೂಲಗಳ ಜೊತೆಗೆ ಅನಾನುಕೂಲತೆಗಳನ್ನು ಕೂಡ ನಾವು ಕಾಣಬಹುದು. ಸಾಮಾಜಿಕ ಜಾಲತಾಣಗಳು ಹಿಂದಿನ ಕಾಲದಲ್ಲಿ ಯಾವ ರೀತಿ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನಾವು ನೋಡುತ್ತಿದ್ದೇವೆ ಎಂಬುದರ ಬಗ್ಗೆ ಪ್ರಬಂಧ ರಚನೆ ಬರೆಯುವುದು ಹೇಗೆ ಎಂಬುದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಂಡೆವು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.